ಕನ್ನಡದಲ್ಲಿ ಕಂಟೆಂಟ್ ಸಿನಿಮಾಗಳನ್ನ ಮಾಡೋದೇ ಇಲ್ಲ. ಮಲಯಾಳಂ ಸಿನಿಮಾದವರನ್ನ ನೋಡಿ ಕಲಿಬೇಕು ಅಂತಿದ್ದವರು ಗಪ್ ಚುಪ್ ಆಗೋ ಕಾಲ ಬಂದಿದೆ. ಕನ್ನಡದಲ್ಲಿ ಸಿನಿಮಾ ಭರ್ಜರಿಯಾಗಿ ಹಿಟ್ ಆಗೋದಿಕ್ಕೆ ಸ್ಟಾರ್ಗಳೇ ಮುಖ್ಯವಲ್ಲ ಅನ್ನೋದು ಸಾಬೀತಾಗಿದೆ. ಯಾಕಂದ್ರೆ ಇತ್ತೀಚೆಗೆ ತೆರೆಕಂಡಿರುವ ಸೂ ಫ್ರಮ್ ಸೋ ಸಿನಿಮಾ ಪ್ರೇಕ್ಷಕರಲ್ಲಿ ಹೊಸ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ. ದಿನ ಕಳೆದಂತೆ ಕಲೆಕ್ಷನ್ ಅಲ್ಲಿ ಭರ್ಜರಿ ಏರಿಕೆ ಕಾಣ್ತಿದೆ. ಎಲ್ ನೋಡಿದ್ರು ಪ್ರೇಕ್ಷಕರು ಸೂ ಫ್ರಮ್ ಸೋ ನೋಡೋದಿಕ್ಕೆ ಮುಗಿಬೀಳ್ತಿದ್ದಾರೆ. ಅಷ್ಟಕ್ಕೂ ಈ ಸಿನಿಮಾ ಇಷ್ಟೊಂದು ಹಿಟ್ ಆಗಲು ಕಾರಣವೇನು? ಇದರ ಯಶಸ್ಸು ಯಾವ ಹಂತಕ್ಕೆ ತಲುಪಿದೆ ಅನ್ನೋದ್ರ ಬಗ್ಗೆ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಸೂ ಫ್ರಮ್ ಸೋ ಅಂದ್ರೆ ಸುಲೋಚನಾ ಫ್ರಮ್ ಸೋಮೇಶ್ವರ. ಸದ್ಯ ಕರ್ನಾಟಕದಲ್ಲಿ ಇದ್ರದೇ ಹವಾ. ಸುಮಾರು 2 ಗಂಟೆಗಳ ಕಾಲ ಪ್ರೇಕ್ಷಕರನ್ನ ನಕ್ಕು ನಲಿಸುವ ಈ ಸಿನಿಮಾದ ಕೀರ್ತಿ ದಿನಗಳೆದಂತೆ ಹೆಚ್ಚುತ್ತಾನೇ ಇದೆ. ಕರ್ನಾಟಕದಲ್ಲಿ ಈ ರೀತಿಯ ಕ್ರೇಜ್ ಕಂಡು ವರ್ಷಗಳೇ ಆಗಿತ್ತು. ಈ ಹಿಂದೆ ಕಾಂತಾರ ಸಿನಿಮಾ ರಿಲೀಸ್ ಆದಾಗ ಇದೇ ರೀತಿ ಸಂಚಲನ ಹುಟ್ಟು ಹಾಕಿತ್ತು. ಅದಾದ ಬಳಿಕ ಸೂ ಫ್ರಮ್ ಸೋ ಅದರದ್ದೇ ಹಾದಿ ಹಿಡಿದಿದೆ. ಸ್ಟಾರ್ಗಳ ಪವರ್ ಇಲ್ಲದ ಈ ಸಿನಿಮಾ ತೆಲುಗಿನ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರ ಹರಿಹರ ವೀರಮಲ್ಲು ಸಿನಿಮಾಗೆ ಸೆಡ್ಡು ಹೊಡೆದು ನಿಂತಿದೆ. ಎಕ್ಕ ಜೂನಿಯರ್ ಸಿನಿಮಾಗಳ ಮುಂದೆ ಆರ್ಭಟಿಸಿದೆ. ಮೊದಲ ದಿನ ತಳದಲ್ಲಿದ್ದ ರೆಸ್ಪಾನ್ಸ್ 3ನೇ ದಿನಕ್ಕೆ ಮುಗಿಲು ಮುಟ್ಟಿದೆ. ಮೊದಲ ದಿನ 78 ಲಕ್ಷ ರೂಪಾಯಿ ಬಾಚಿದ್ದ ಈ ಸಿನಿಮಾಗೆ 2ನೇ ದಿನಕ್ಕೆ 2.17 ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ. ಅದೇ 3ನೇ ದಿನಕ್ಕೆ ಬರೋಬ್ಬರಿ 3.86 ಕೋಟಿ ರೂಪಾಯಿ ಬಾಚಿ ಚಿಂದಿ ಉಡಾಯಿಸಿದೆ. ಅಲ್ಲಿಗೆ ಕೇವಲ 3 ದಿನಗಳಲ್ಲಿ ಭರ್ಜರಿ ಕಲೆಕ್ಷನ್ ಮಾಡಿದೆ. 6.81 ಕೋಟಿ ರೂಪಾಯಿಯನ್ನ ಬಾಚಿದೆ. ಅಲ್ಪ ಶೋಗಳಿಗೆ ಸೀಮಿತವಾಗಿದ್ದ ಈ ಸಿನಿಮಾ ಭರ್ಜರಿ ಯಶಸ್ಸು ಕಂಡ ಕಾರಣ ಪ್ರೇಕ್ಷಕರು ಶೋಗಳನ್ನ ಹೆಚ್ಚಿಸಲು ಬೇಡಿಕೆ ಇಟ್ಟಿದ್ರು. ಹೀಗಾಗಿ ಕರ್ನಾಟಕದಾದ್ಯಂತ 1,000ಕ್ಕೂ ಹೆಚ್ಚು ಶೋಗಳನ್ನ ಪ್ರದರ್ಶನ ಮಾಡಲಾಗ್ತಿದೆ. ಹಾಸ್ಯಭರಿತ ಸಂಭಾಷಣೆ, ಭಾವನಾತ್ಮಕ ಸ್ಪರ್ಶವುಳ್ಳ ಕ್ಲೈಮ್ಯಾಕ್ಸ್, ಪಾತ್ರಗಳ ಹಾವಭಾವ, ಉತ್ತಮವಾದ ಕಥಾಹಂದರ ಹೊಂದಿರುವುದೇ ಈ ಸಿನಿಮಾ ಬಿಗ್ ಸಕ್ಸಸ್ ಕಾಣಲು ಕಾರಣ ಅಂತ ಹೇಳಲಾಗ್ತಿದೆ. ಅಷ್ಟೇ ಅಲ್ಲದೆ ಹಿಂದಿ, ಮಲಯಾಳಂಗೂ ಈ ಸಿನಿಮಾ ಡಬ್ ಆಗ್ತಿದೆ. ನಟ ರಾಜ್ ಬಿ ಶೆಟ್ಟಿ ನಿರ್ಮಾಣದ ಈ ಸಿನಿಮಾವನ್ನ ಜೆಪಿ ತುಮಿನಾಡು ನಿರ್ದೇಶಿಸಿ ನಟಿಸಿದ್ದಾರೆ. ಸದ್ಯ ಟಿಕೆಟ್ ಸಿಗದೆ ಪ್ರೇಕ್ಷಕರು ಒದ್ದಾಡುವಷ್ಟು ಡಿಮ್ಯಾಂಡ್ ಈ ಸಿನಿಮಾ ಕ್ರಿಯೇಟ್ ಮಾಡಿಕೊಂಡಿದೆ. ಹೀಗಾಗಿ ಈ ಸಿನಿಮಾ ಇನ್ನಷ್ಟು ದಾಖಲೆಗಳನ್ನ ಪುಡಿ ಮಾಡುತ್ತೆ. ಇದರ ಹವಾ ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋದು ಭಾರಿ ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.